ಎಲ್ಲಿದ್ಯಾ? ಎಲ್ಲಿಗೆ ಹೋಗ್ತಿದ್ದೀವಿ? ಹಾಸ್ಪಿಟ್ಲು. ಯಾಕೆ? ಸೂಜಿ ಹಾಕ್ಸಕ್ಕೆ. ಇವಾಗ ಅಲ್ಲೇ 7:30 ಆಗಿದೆ. ನಾವಿವತ್ತು ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ದೀವಿ. ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇದೆ. ಸೊ ಸತಿ ಗಟ್ಟಿ ಮನ್ಸು ಮಾಡಿ ಹೋಗೇ ಬಿಡೋಣ, ಆಗಿದ್ದಾಗಲಿ ತೋರ್ಸೋಣ ಅಂತ ಹೋಗ್ತಾ ಇದ್ವಿ. ನೋಡೋಣ ಅಲ್ಲಿ ಹೋದ್ಮೇಲೆ ಏನು ಹೇಳ್ತಾರೆ ಅನ್ನೋದ ನಾನು ನಿಮಗೆ ತಿಳಿಸ್ತೀನಿ. ತುಂಬ ದಿನದಿಂದ ಹೆಲ್ತ್ ಇಶ್ಯೂಸ್ ಆಗ್ತಿತ್ತು, ತೋರಿಸೇ ಇರಲಿಲ್ಲ. ಸತಿ ತೋರ್ಸೋಣ ಅಂತ ಹೊರಟೇ ಬಿಟ್ಟಿದ್ದೀವಿ. ತೋತು ಅಲ್ಲಿ ನೋಡು, ನಿಯರ್ ಬೈ ಹಾಸ್ಪಿಟ್ಲಿಗೆ ನಾನು ನಮ್ಮಮ್ಮ ಇಬ್ಬರು ಹೋದ್ವಿ. ನನಗೆ ನಮ್ಮಮ್ಮ ಇದ್ರೇ ಸ್ವಲ್ಪ ಧೈರ್ಯ ಎಲ್ಲ ಹೇಳೋದಕ್ಕೂ ಡಾಕ್ಟ್ರಿಗೆ ಎಕ್ಸ್ಪ್ಲೇನ್ ಮಾಡಿದೆ ಏನೇನು ಆಗ್ತಾಯಿದೆ, ಹೆಂಗಿದೆ, ಎಷ್ಟು ದಿನದಿಂದ ಅಂತ ಎಲ್ಲ. ಸೊ ಇವ್ರು ನಮ್ಮ ನಾರ್ಮಲ್ ಡಾಕ್ಟರು. ಏನೇ ಹೆಣ್ಮಕ್ಳು ಇಶ್ಯೂಸ್ ಇದ್ದರು ನಮ್ಮ ಏರಿಯಾ ಸುತ್ತಮುತ್ತ ಯಾರ್ಯಾರಿದ್ದಾರೆ ಎಲ್ಲ ಇರ್ತಾನೆ ಹೋಗಿದ್ದು. ಅವರು ಒಂದು ಸ್ಕ್ಯಾನ್ ಬರ್ಕೊಟ್ರು. ಸೊ ಸ್ಕ್ಯಾನಲ್ಲಿ ಅಂದ್ಬಿಟ್ಟು ಮನೆಗೆ ಬಂದೆ. ಮಾರ್ನಿಂಗ್ ಬೆಳಗ್ಗೆ ಎದ್ದು ಬೇಗ ಹಾಲೆಲ್ಲ ಕಾಯಿಸಿ ಟಿಫನ್ ಎಲ್ಲ ಬೇಗ ರೆಡಿ ಮಾಡ್ತಾಯಿದ್ದೆ. ಒಂದು ಕಡೆ ಏನೋ ಒಂಥರ ಅಯ್ಯೋ ಸ್ಕ್ಯಾನ್ ಮಾಡಿಸ್ಬೇಕಲ್ಲಪ್ಪ ಅಂತ ಮೂಡೇ ಸರಿ ಇರಲಿಲ್ಲ. ಅದರಲ್ಲೇ ಎಲ್ಲನೂ ಮಾಡಿಕೊಂಡು ಏನಕ್ಕೆ ನನಗೆ ಈ ಥರ ಆಗ್ತಾಯಿದೆ ಯಾವಾಗ್ಲೂ ಅಂದ್ಕೊಂಡು ಯೋಚನೆ ಮಾಡ್ಕೊಂಡು ಎಲ್ಲ ಕೆಲಸನೂ ಮಾಡ್ತಾಯಿದ್ದೆ. ವಾಷಿಂಗ್ ಮಿಷಿನ್ ಕೂಡ ಎಲ್ಲ ಆನ್ ಮಾಡಿಬಿಟ್ಟು ಬೇಗ ನಮ್ಮ ತೋಷಿ ತೊಳೋಷ್ಟೊತ್ತಿಗೆ ಎಲ್ಲನೂ ಮಾಡ್ಕೋಬೇಕು, ಇಲ್ಲ ಅವ್ನು ಇದ್ರಂತೂ ಏನೂ ಮಾಡೋಕ್ಕೆ ಬಿಡಲ್ಲ ಅಮ್ಮ ಅಂತ. ಆ್ಯಂಡ್ ಫುಡ್ ಕೂಡ ಹಾಕಿಬಿಟ್ಟು ಕಾಫಿ ಕೂಡ ಎಲ್ಲ ಮಾಡಿಕೊಟ್ಟೆ ನಮ್ಮ ಹಸ್ಬೆಂಡ್ಗೆ. ಬೆಳಗ್ಗೆ ನನ್ನ ಮಗನ ಹಿಂಸೆ ನೋಡೋಕ್ಕಾಗಲ್ಲ. ಫೀಡಿಂಗ್ ಬಾಟ್ಲ್ ಅಲ್ಲೇ ಕೊಡು ಹಾಲು ಅಂತಾನೆ. ಫೀಡಿಂಗ್ ಬಾಟ್ಲು ಕೊಡಬೇಡಿ ಅಂತ ಹೇಳಿದ್ರೆ ಅವ್ನು ಕೇಳಲ್ಲ. ಏನು ಬೇಕು? ಬೆಳಗ್ಗೆ ಎಲ್ಲ ರೆಡಿಯಾಗಿ ನಿಂತಿದ್ಯಾ? ಎಲ್ಲಿಗೆ ರೀ? ಹುಟ್ಟು ಕಿತಾಪತಿ ಕಂಡ್ರಿ ಹೋಗೋದು, ಸ್ವಿಚ್ ಬೋರ್ಡ್ ಎಳಿಯೋದು. ಏನು ಮಾಡ್ತಾ ಇದ್ದೀನಿ ನೀನು? ನೋಡು ಲೋಟ ಎಲ್ಲಿ ತೋಷಿ? ನಮ್ಮ ಹಸ್ಬೆಂಡ್ ಕೂಡ ಬಾಕ್ಸ್ ಕೂಡ ಪ್ರಿಪೇರ್ ಮಾಡಿಬಿಟ್ಟು ಅಂಗಡಿಗೆ ಅವ್ರು ತೊಗೊಂಡು ಹೋಗ್ತಾರೆ ಅಂದ್ಬಿಟ್ಟು ಬಾಕ್ಸ್ಗೆಲ್ಲ ಹಾಕಿ ನಾನು ಕೂಡ ಬೇಗ ರೆಡಿ ಆಗೋಣ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ತಾ ಇದ್ದೆ. ನಮ್ಮ ತೋಷಿ ನೋಡು ತುಂಬ ಹಬ್ಬ ಮಾಡ್ತಾ ಇದ್ದಾನೆ. ಪಿಸ್ತಾ ಬೇಕು ಅಂತ ತಿನ್ಬೇಕಾದ್ರೆ ನಂಗೆ ತುಂಬ ಭಯ ಆಗುತ್ತೆ. ಇದ್ರ ಹೆಸರೇನು? ಪಿಸ್ತಾ. ಪಿಸ್ತಾ ಕಣೋ, ಚೆನ್ನಾಗಿದ್ದ? ತಿನ್ನು. ಹೆಂಗಿದೆ? ವಾಶ್ರೂಮ್ಗೆ ಹೋದರೆ ಅವನೇ ಬ್ರಷ್ ಎಲ್ಲ ಮಾಡ್ಕೊತಾನೆ. ನಾನು ಕೂಡ ಒಂದ್ಸತಿ ಮಾಡಿಸ್ತೀನಿ. ಎಲ್ಲನೂ ಆದಮೇಲೆ ಅವನೊಂದು ಸ್ವಲ್ಪ ಟಿಫನ್ ಎಲ್ಲ ತಿನ್ನಿಸ್ಬಿಟ್ಟು ನಾನು ಕೂಡ ಟಿಫನ್ ತಿಂದ್ಬಿಟ್ಟು ನಾನು ಸ್ಕ್ಯಾನಿಂಗಿಗೆ ಹೊರಟೆ. ಇವಾಗ ಟಿಫನ್ ಎಲ್ಲ ತಿಂದ್ಕೊಂಡು ಟೈಮ್ ಅಲ್ಲ 10:30. 1 ಏನೋ ಸ್ಕ್ಯಾನಿಂಗ್ ಡಾಕ್ಟ್ರು ಬರ್ತಾರೆ. ಸ್ಕ್ಯಾನಿಂಗ್ ರಿಪೋರ್ಟ್ ಬರ್ಕೊಟ್ಟಿದ್ದಾರೆ, ಹೋಗ್ಬಿಟ್ಟು ಸ್ಕ್ಯಾನ್ ಮಾಡಿಸ್ಬೇಕು. ಸೊ ಏನೂ ಇಲ್ಲ ಅಂತ ಬಂದರೆ ಸಾಕು ಗೊತ್ತಾ, ನನಗಂತೂ ಸಾಕಾಗಿದೆ. ಸೊ 2-3 ಸತಿ ಹೇಳ್ತಾನೆ ಇದ್ದಾರೆ ಸ್ಕ್ಯಾನ್ ಮಾಡಿಸಿ ಅಂತ. ಮಾಡ್ತಿರ್ಲಿಲ್ಲ. ಇವಾಗ ಸ್ವಲ್ಪ ಇಶ್ಯೂಸ್ ಆದಮೇಲೆ ಹೀಗೆ ಮಾಡಿಸ್ಬೇಕು ಅಂತ ಹೊರಟಿದ್ದೀವಿ. ಸ್ಕ್ಯಾನ್ ಮಾಡಿಸಿದೆ, ರಿಪೋರ್ಟಲ್ಲಿ ಏನು ಬಂತು ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ವ್ಲಾಗ್ ನೋಡಿ. ಥ್ಯಾಂಕ್ ಯು.